12 ಸ್ಟಾರ್ ಯೂಟ್ಯೂಬ್ ಫ್ಯಾಮಿಲಿ ಏನು ಇದೆ ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗ್ಲಿ ಮತ್ತೆ ಫಾಲೋವರ್ಸ್ ಆಗ್ಲಿ ಹಾಗೆ ಸೊ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವು ಲಾಸ್ಟ್ ಬ್ಲಾಗ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ 15th ಆಗಸ್ಟ್ ಇವೆಂಟ್ ಇದೆ ಅಂತ. ಸೊ ನಾವು ಅಟ್ ಪ್ರೆಸೆಂಟ್ ಈಗ ಹಾಲ್ ಅಲ್ಲಿ ಇದ್ದೀವಿ. ಸೊ ಏನೇನಿದೆ ಅಂತ ಎಲ್ಲಾನು ನಿಮ್ಗೆ ತೋರಿಸ್ತೀವಿ. ಬನ್ನಿ ನೋಡಿ ಗೈಸ್. ಸೊ ಇನ್ನ ಯಾರು ಬಂದಿಲ್ಲ, ಇವಾಗ ಸ್ಟಾರ್ಟ್ ಆಗಿರೋದು ಗೈಸ್. ನೋಡಿ ಎಲ್ರು ಇದ್ದಾರೆ. ಹಾಯ್ ಮಾಡಿ ಎಲ್ಲ. ಸೊ ಅಲ್ಲಿ ಫೋಟೋಶೂಟ್ ನೋಡಿ ಕಪಲ್ಸ್ ರೆಡಿ ಗೈಸ್. ಫೋಟೋಶೂಟ್ ಹೇಳ್ತಾ ಇದೆ. ನಮ್ಮ ಅಕ್ಕ ತುಂಬಾ ಬ್ಯೂಟಿಫುಲ್ ಆಗಿ ಎಸ್ ಗೈಸ್, ಹೇಗ್ ಕಾಣ್ತಿದಾರೆ ಅಂತ ಕಮೆಂಟ್ ಮಾಡಿ. ಇಬ್ಬ ಮಾತಾಡ್ಸೋಣ. ಓಕೆ ಗೈಸ್, ಇವಾಗ ದಿಶಾ ನೀವು ಅಜ್ಜಿ ಮಾತಾಡ್ಸೋಣ. ಹೋಗಿ ಮಾತಾಡ್ಸೋಣ. ಹಾಯ್ ಮಾಡಿ ಆಂಟಿ. ಹಾಯ್. ತೋರ್ಸಲಿ ನೋಡಿ ಗೈಸ್. ಎಲ್ಲಾರು ಹೌದು. ಇವತ್ತು ನನ್ನ ಸೊಸೆ ಬರ್ಡೇ, ಸ್ವಲ್ಪ ಖುಷಿಯಾಗಿದ್ದೀನಿ. ಖುಷಿ ಅಂದ್ರೆ ಇರೋಕೆ ಆಗ್ತಾ ಇಲ್ಲ. ಹ್ಯಾಪಿ ಬರ್ಡೇ ದಿನೇಶ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಅವಳಿಗೆ ನಾವು ಜಾಸ್ತಿ ರೆಸ್ಪೆಕ್ಟ್ ಕಲಿಯಲ್ಲ. ಚಿನ್ನಮ್ಮ ದಿಶಾನಿ ಅವಳ ಹೆಸರು ಶಾಮಿ. ಹಾ ಗೈಸ್, ಗೈಸ್ ತುಂಬಾ ಸ್ಪೆಷಲ್ ಡೇ. ಸೊ ದಿಶಾನಿ ಬರ್ಡೇ ಇದೆ. ಸೊ ಇನ್ನು ಯಾರು ಬಂದಿಲ್ಲ, ಎಲ್ಲ ಬಂದ್ಮೇಲೆ ಅವ್ರ ಕೈಲಿ ನಾವು ಮಾತಾಡಿಸ್ತೀವಿ. ಓಕೆ ಗೈಸ್. ಇವತ್ತು ಅವರು ಬಿಸಿ ಇರೋದ್ರಿಂದ ಬ್ಲಾಗ್ ನ ನಾವಿಬ್ರು ಮಾಡ್ತಾ ಇದ್ದೀವಿ. ಎಸ್ ಗೈಸ್. ಸೊ ಅವರು ಮಾಡ್ತಾರೆ ಆದಷ್ಟು. ಸೊ ಅವ್ರು ಮ್ಯಾನೇಜ್ ಮಾಡ್ಬೇಕಲ್ವಾ ಇವೆಂಟ್ ನ. ಸೊ ಅದಕ್ಕೆ ಅವ್ರ ಬದಲು ನಾವು ಮಾಡ್ತಾ ಓಕೆ ಇದ್ದೀವಿ. ಗೈಸ್. ಇನ್ನ ನಿಮ್ಗೆ ಅಪ್ಡೇಟ್ ಬರುತ್ತೆ. ಸೊ ವೇಟ್ ಅಂಡ್ ವಾಚ್. ಹಾ ಸೊ ಗಾಯ್ಸ್, ಇದು ಡೈನಿಂಗ್ ಹಾಲ್. ಬನ್ನಿ ತೋರಿಸ್ತೀನಿ. ಇನ್ನ ಅರೇಂಜ್ ಆಗಿಲ್ಲ, ಅರೇಂಜ್ ಮಾಡ್ತಿದ್ದಾರೆ. ಸ್ವಲ್ಪ ಅರೇಂಜ್ ಆಗ್ತಿದೆ. ಈಗ ಅರೇಂಜ್ ಸ್ಟಾರ್ಟ್ ಮಾಡಿದ್ದಾರೆ. ಅರೇಂಜ್ ಸೊ ಈಗ ಕೆಳಗೋದ್ರೆ ಇದು ಚಿಲ್ಡ್ರನ್ಸ್ ಆಟ ಆಡೋದಿದೆ. ಸೊ ಇದು kids play ಎಸ್ ಗೈಸ್ ನೋಡಿ. ಮತ್ತೆ ಇಲ್ಲಿ ದಿಶಾನಿ ಫೋಟೋ. ಹಾ ಔಟ್ಡೋರ್ ಡೆಕೋರೇಷನ್. ಎಸ್ ಗೈಸ್. ಸೊ ನೋಡಿ ಗೈಸ್, ಇದೆ ಔಟ್ಡೋರ್ ಡೆಕೋರೇಷನ್. ಔಟ್ಡೋರ್ ಡೆಕೋರೇಷನ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸೊ ನಮ್ ಫ್ಲಾಗ್ ಕಲರ್ ನ ಅವರು ಆರ್ಗನೈಸ್ ಮಾಡಿದ್ದಾರೆ. ಆ ಕಡೆ ತೋರಿಸಿ. ಸೊ ಈ ಹಾಲ್ ಡೀಟೇಲ್ಸ್ ಬೇಕಾದ್ರೆ ನಾವ ಹಾಕ್ತಾರೆ. ಕಮೆಂಟ್ ಮಾಡಿ. ಹಾಲ್ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ ಅವ್ರು ಹಾಕ್ತಾರೆ. ಗೈಸ್, ಇವ್ರ ಮಕ್ಕಳಲ್ಲಿ ಪೈಂಟ್ ಹೊಡ್ಕೊಂಡವ್ರೆ. ಸೊ ನೋಡಿ ಗೈಸ್, ಲಿಫ್ಟ್ ಅಲ್ಲಿ ಹೋಗ್ತಿದೀವಿ. ಇವಾಗ ಸೆಕೆಂಡ್ ಫ್ಲೋರ್. ಸೊ ಈಗ ಬರ್ಡೇ ಅವ್ರ ಅಕ್ಕನ್ ತೋರಿಸಿ ಗೈಸ್. ನೋಡಿ ಗೈಸ್, ಅವ್ರ ಅಕ್ಕ ಔಟ್ಫಿಟ್ ಹೇಗಿದೆ ಗೈಸ್. ಹೇರ್ ಸ್ಟೈಲ್ ಗೈಸ್. ಸುಮಕ ಏನಿಲ್ಲ, ಮೇಕಪ್ ಎಲ್ಲ ನಂದೇನೆ. ನಂಗೆ ಏನ್ ಗೊತ್ತಾ, ಅದೇನದು ಪಾರ್ಲರ್ ಮಾಡಿಸ್ಕೊಳ್ಬೇಕಪ್ಪ. ಒಂದ್ ನಿಮಿಷ ಗೈಸ್, ಅಲ್ಲಿ ಫೋಟೋ ಇಟ್ಟಿದ್ದಾರೆ. ಪಾರ್ಲರ್ ಮೇಕಪ್ ಮಾಡಿಸ್ಕೊಂಡ್ರೆ ತುಂಬಾ ಹೆವಿ ಆಗ್ಬಿಡುತ್ತೆ.
ಪೇಂಟ್ ಮಾಡಿರುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಏನ್ ಅನ್ಸ್ತದೆ ಮಾಮ ದಿಶಾನಿ ಬರ್ಡೇ ಬಗ್ಗೆ? ಜನ ಬರ್ಬೇಕು, ಜನ ಬಂದು ಆಮೇಲೆ ಕೇಕ್ ಕಟಿಂಗ್ ಮಾಡೋಣ. ಖುಷಿ ಆಯ್ತು. ಚೆನ್ನಾಗಿದೆ. ಹಾ, ಹೌದಾ? ಔಟ್ಫಿಟ್ ಬಗ್ಗೆ ಹೇಳಿ. ಔಟ್ಫಿಟ್ ತುಂಬಾ ಕಷ್ಟ ಬಿದ್ದು ಹುಡುಕಿ ತಗೊಂಡಿರೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನೇ ಲಾಸ್ಟ್, ಎಲ್ಲ ಮುಗಿದ್ಮೇಲೆ ನಾನೇ ಲಾಸ್ಟ್. ಸೊ ನೋಡಿ ಗೈಸ್, ಡೆಕೋರೇಷನ್ ಗೈಸ್ ನೋಡಿ, ನಮ್ಮ ಅಜ್ಜಿ ಎಲ್ಲ ಬಂದು ಸೊ ಫೋಟೋ ಇಡ್ಸ್ಕೊತಿದ್ದಾರೆ ನೋಡಿ ಗೈಸ್. ಸೊ ಎಲ್ರು ಬಂದ್ರು, ಅವ್ರ ಫೋಟೋ ಇಡ್ಕೊಂತಿದ್ದಾರೆ ಗೈಸ್. ನೋಡಿ ಇವ್ರಿಬ್ರು ಇಲ್ಲಿ ಸೊ ನೋಡಿ ಗೈಸ್, ಫೋಟೋ ಇಡ್ಸ್ಕೊತಿದ್ದಾರೆ. ಇಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕೊಂಡು ನಿಂತಿರೋರು ಅವ್ರ ನಮ್ಮ ಮಾಮ ಗೈಸ್. ಆ ಕಡೆ ಅವ್ರ ಮಗಳು. ನೋಡಿ ಗೈಸ್, ಇವ್ರ ನಮ್ಮ ಮಾವ. ಹೇಳಿ ಮಾವ. ಏನ್ ಹೇಳ್ಬೇಕು, ತುಂಬಾ ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ನೀನು ತುಂಬಾ ಸೂಪರ್ ಆಗಿದ್ಯಾ. ನಿನ್ ತಂಗಿನೂ ಸೂಪರ್ ಆಗಿದ್ದಾಳೆ. ಅಮ್ಮು ಇವ್ರು ಸ್ವಲ್ಪ ಎಲ್ಲ ಫುಡ್ ಹೋಗಿದೆ, ಅಡ್ಜಸ್ಟ್ ಮಾಡಿ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಅಮ್ಮು ಬಾ ಅಮ್ಮು. ನೋಡಿ ಗೈಸ್, ಅಮ್ಮು ಅಂತ ನಮ್ಮ ಅಕ್ಕ. ಬರ್ಡೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. ಓಕೆ ಗೈಸ್. ಗೈಸ್ ಅವರೆಲ್ಲ ಫೋಟೋ ಇಡ್ಸ್ಕೊತಿದ್ದಾರೆ. ಸೊ ಎಷ್ಟೊಂದ್ ಜನ ಬಂದಾಯ್ತು ಆಗ್ಲೇ. ಓಕೆ ಬನ್ನಿ ಗೈಸ್, ಎಲ್ಲಾರ್ನು ಹೇಗಿದೆ ಡೆಕೋರೇಷನ್ ಅಂತ ಕೇಳೋಣ ಬನ್ನಿ. ಇವ್ರು ಬನ್ನಿ ಗೈಸ್. ನೋಡಿ ಇವ್ರು ಯಾರಂತ ಅಂದ್ರೆ, ಇವ್ರು ನಮ್ ಸುಮಾಕ ಅವರ ಫ್ರೆಂಡ್ಸ್. ಎಸ್, ಇವ್ರಿಗೆ ಎಲ್ಲಾರ್ನು ಸೊ ಬನ್ನಿ ನೋಡಿ, ಇವ್ರ ಮಾಮಿ. ಸೊ ಅವ್ರ ಫ್ರೆಂಡ್ ಹೇಗಿದೆ ಫಂಕ್ಷನ್? ತುಂಬಾ ಚೆನ್ನಾಗಿದೆಮ್ಮ. ಜೋರಾಗಿ ನಡ್ಸ್ಬೇಕು, ಎಲ್ಲರಿಗೂ ಸೇರ್ಕೊಂಡು ಏನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಖುಷಿಗೆ. ಲೈಫ್ ಅಲ್ಲಿ ಒಂದ್ಸಲ ಬರೋದಿತ್ತು. ಈಗ ನೀ ಆಪರ್ಚುನಿಟಿ ಬರೋದಿಲ್ಲ, ಲೈಫ್ ಅಲ್ಲಿ ಒಂದ್ಸಲ ಬರೋದು. ಫಸ್ಟ್ ಬರ್ತೀವಿ ಅಲ್ವಾ, ನೆವರ್ ಫರ್ಗೆಟ್ ದ ಬರ್ತ್ಡೇ. ಓಕೆ, ಹ್ಯಾಪಿ ಅಂಡ್ ಎಂಜಾಯ್ ಆಲ್. ಥ್ಯಾಂಕ್ ಯು ಅಂಕಲ್. ಓ ಮೈ ಗಾಡ್, ಬರೀ ಇಂತದೆಯಾ? ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಂತೆ, ಅದಕ್ಕೆ ಅವ್ರಿಗೆ ಹಂಗ್ ನೋಡ್ತವ್ರೆ. ಸೊ ಅಮ್ಮ ಮಾತಾಡಿ ಬರ್ಡೇ ಬಗ್ಗೆ. ಯೂಟ್ಯೂಬ್ ಬ್ಲಾಗ್ ನಡೀತಾ ಇದೆ. ಸೊ ಬರ್ಡೇ ಬಗ್ಗೆ ಇವತ್ತು ನಮ್ಮ ಫ್ರೆಂಡ್ ನಾಗರತ್ನ ಅವರು ಒಂದು ಒಳ್ಳೆ ಇದನ್ನ ಮಾಡ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಏನೇ ಒಂದು ಹುಟ್ಟಿದ ಜನ್ಮ ದಿನಾಂಕಗಳನ್ನ ನೆನ್ಸ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ, ತನ್ನ ಮೊಮ್ಮಗಳು ಬರ್ಡೇನ ಈ ಒಂದು ಯಾವ್ದಿದು ಚೌಟ್ರಿ ಗೋಲ್ಡನ್ ಪ್ಯಾಲೇಸ್ ಹೋಟೆಲ್ ಅಲ್ಲಿ ಒಂದು ಇದನ್ನ ಮಾಡ್ತಾ ಇದ್ದಾರೆ ಸೆಲೆಬ್ರೇಷನ್. ಸೊ ಎಲ್ಲಾ ಸ್ನೇಹಿತರು ಕೂಡ ನಾವು ಅವ್ರ ಜೊತೆ ಗ್ಯಾದರ್ ಆಗಿದ್ದೀವಿ. ಸೊ ಆ ಮಗು ಹುಟ್ಟಿದ ಹಬ್ಬ ಇನ್ನು ಸಾವಿರಾರು ವರ್ಷ ಉತ್ತಮವಾಗಿರ್ಲಿ. ಆ ಮಗುವಿನ ಭವಿಷ್ಯ ಉತ್ತಮವಾಗಿರ್ಲಿ. ಮತ್ತೆ ರಾಷ್ಟ್ರದ ಜನತೆಗೆ ಅದು ಒಂದು ಕೀರ್ತಿವಂತಳಾಗಿ ಬೆಳಿಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಸೊ ಅದೇ ರೀತಿನಲ್ಲಿ ಆ ಕುಟುಂಬದಲ್ಲಿರ್ತಕ್ಕಂತ ಅವರ ತಂದೆ ತಾಯಿ, ಹಾಗೆ ಅವರ ಅಜ್ಜಿ ಪ್ರೀತಿಯಿಂದ ನಾವೆಲ್ಲ ಬಂದಿದೀವಿ ಇಲ್ಲಿಗೆ. ಹಾಗಾಗಿ ಅವಳ ಸ್ನೇಹಿತೆ ಅಂತ ಹೇಳಿ ಅವಳಿಗೂ ಕೂಡ ಒಳ್ಳೇದಾಗ್ಲಿ, ಅವ್ರು ಯಾವತ್ತೂ ಖುಷಿಯಾಗಿರ್ಲಿ ಅಂತ ಆ ಕುಟುಂಬಕ್ಕೆ ಹಾರೈಸ್ತೀವಿ. ಇಡೀ ಸ್ನೇಹಿತರೆಲ್ಲರೂ ಕೂಡ ಹಾರೈಸ್ತೀವಿ. ಸೊ ಬಂದಿದೀವಿ, ಇನ್ನು ಈಗ ತಾನೇ ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಫೋಟೋಗ್ರಫಿ ಇನ್ನೊಂದು ಮತ್ತೊಂದು ಈಗೆಲ್ಲ ತುಂಬಾ ದಿನಗಳ ನಂತರ ಏನಾಗುತ್ತೆ, ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿದಾಗ ಸೊ ನಮ್ದೆಲ್ಲ ಹೆಂಗಾಗುತ್ತೆ ಅಂದ್ರೆ ಫೋಟೋಗ್ರಫಿ ಮಾಡ್ಕೊಳ್ಳೋದು, ಮತ್ತೆ ಒಬ್ರಿಗೊಬ್ರು ಮಾತಾಡೋದು, ಕಷ್ಟ ಸುಖ ವಿಚಾರಿಸೋದು ಇಷ್ಟೆಲ್ಲ ಇರುತ್ತೆ. ಸೊ ಇದೆಲ್ಲ ಆದ ನಂತರ ಊಟದ ವ್ಯವಸ್ಥೆ ಕೂಡ ಇದೆ. ಸೊ ಊಟನು ಕೂಡ ಮುಗಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಿಂತರ ಕ್ಯೂಟ್ ಬೊಂಬೆ ಬಂದು ಈ ತರ ಕ್ಯಾಮ್ರಾ ಮುಂದಕ್ಕೆ ಇಟ್ಕೊಂಡ್ರೆ ಸೊ ನಾವು ಮಾತಾಡ್ಲೇಬೇಕಾಗ್ತದೆ. ಸೊ ನಿನ್ ಭವಿಷ್ಯ ಕೂಡ ಉತ್ತಮವಾಗಿರ್ಲಿ. ಆಲ್ ದ ವೆರಿ ಬೆಸ್ಟ್ ಪುಟ. ಇಲ್ಲ, ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳು ವೈರಿ ಅಂತ ಹೇಳ್ತಾರೆ. ಹೆಣ್ಮಕ್ಳು ವೈರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಟ್ಟಾಗಿ ಇರ್ಬೇಕು ಅನ್ನೋ ಒಂದು ಬಾಂಡಿಂಗ್ ನ ಬೆಳೆಸ್ಕೋಬೇಕು. ಸಣ್ಣ ಪುಟ್ಟ ವೇರಿಯೇಷನ್ಸ್ ಎಲ್ಲರಲ್ಲೂ ಕೂಡ ಬಂದೇ ಬರುತ್ತೆ. ಅದನ್ನ ಸರಿಪಡಿಸ್ಕೋಬೇಕು ಅಂದಾಗ ಧ್ವನಿ ಎತ್ತದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅರಿವಾದ ನಂತರ ಏನಾಗುತ್ತೆ, ಮತ್ತೆ ಎಲ್ಲರೂ ಕೂಡ ಬಾಂಡಿಂಗ್ ಅಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತಕ್ಕಂಥದ್ದಾಗುತ್ತೆ. ಅದೇ ರೀತಿ ನಾವೆಲ್ಲಾ ಸ್ನೇಹಿತರು ಒಟ್ಟಾಗಿ ಇಲ್ಲಿ ಸೇರ್ಕೊಂಡಿದೀವಿ ಅಂದ್ರೆ ಸೊ ನಮ್ಗೊಂಥರ ಹೆಮ್ಮೆ ತರ್ತಕ್ಕಂಥ ವಿಚಾರ.
ಸೊ ಆಲ್ ದ ವೆರಿ ಬೆಸ್ಟ್ ಅಂತ ನಾನು ಇಡೀ ಆ ಕುಟುಂಬಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಸ್ನೇಹಿತರಿಗೆ ನಿಮ್ಮ ಹೆಸರು, ಯೂಟ್ಯೂಬ್ ನೇಮ್? 12 ಸ್ಟಾರ್ ಯೂಟ್ಯೂಬ್. 12 ಸ್ಟಾರ್ ಯೂಟ್ಯೂಬ್ ಫ್ಯಾಮಿಲಿ ಏನು ಇದೆ, ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆಗ್ಲಿ, ಮತ್ತೆ ಫಾಲೋವರ್ಸ್ ಆಗ್ಲಿ, ಹಾಗೆ ಇನ್ನು ಹೆಚ್ಚಿನ ರೀತಿನಲ್ಲಿ ಜನರು ಆ ಒಂದು ವಿಡಿಯೋಸ್ ನ ನೋಡಿ ನೀವು ಕೂಡ ವಿಡಿಯೋಸ್ ಮಾಡ್ಬೇಕಾದ್ರೆ ಉತ್ತಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಿಡಿಯೋಸ್ನೇ ಮಾಡಿ. ಸುಮ್ನೆ ಆಸ್ ಏನೋ ಮಾಡ್ಬೇಕು ಅಂತ ಹೇಳಿ ಮಾಡಬೇಡಿ. ಉತ್ತಮ ಸಂದೇಶ ಇರ್ಲಿ ರಾಜ್ಯದ ಜನತೆಗೆ, ರಾಷ್ಟ್ರದ ಜನತೆಗೆ. ನಿಮ್ಮ ವಿಡಿಯೋಸ್ ಹೆಚ್ಚಿನದಾಗಿ ಶೇರ್ ಆಗ್ಬೇಕು ಅಂದ್ರೆ ಉತ್ತಮ ಸಂದೇಶ ಇರಬೇಕು ಅಂತ ನಾನು ಹಾರೈಸ್ತೇನೆ. ಮತ್ತೆ ಇವತ್ತು ಇನ್ನೊಂದು ಏನು ಅಂತಂದ್ರೆ, ನಾವೆಲ್ಲರೂ ಸ್ವತಂತ್ರರಾಗಿದ್ದೀವಿ ಅಂತಂದ್ರೆ ಆಗಸ್ಟ್ 15 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಸೊ 1947ರಲ್ಲಿ ನಮ್ಗೆ ಸ್ವತಂತ್ರ ಸಿಕ್ತು. ಸೊ ಅದನ್ನ ಇವತ್ತು ಎಲ್ಲ ಸೆಲೆಬ್ರೇಷನ್ ಮುಗಿಸಿ ಕೊನೆ ಹೆಂಡಲ್ಲಿ ನಮ್ಮ ಪಾಪು ಬರ್ಡೇ ಕೂಡ ಸೆಲೆಬ್ರೇಷನ್ ಕೂಡ ಆಗಸ್ಟ್ 15 ಆಗ್ತಾ ಇರೋದ್ರಿಂದ ಸ್ವತಂತ್ರರಾಗಿ ಬಾಳ್ಬೇಕು, ಸ್ವತಂತ್ರರಾಗಿ ಹೋರಾಟ ಮಾಡ್ಬೇಕು, ಸ್ವತಂತ್ರರಾಗಿ ನಾವೆಲ್ಲರೂ ಕೂಡ ಸಕ್ಸಸ್ ಸಿಗ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಸ್ವತಂತ್ರ, ಈಗ ನಮ್ಗೆ ಆಲ್ರೆಡಿ ಬ್ರಿಟಿಷ್ರನ್ನ ಸದೆ ಬಡ್ದು ನಾವು ಆಲ್ರೆಡಿ ಸ್ವತಂತ್ರ ತೆಗೆದುಕೊಂಡಿದ್ದೀವಿ. ಸೊ ಗಾಂಧೀಜಿಯವರು ನಮ್ಗೆ ಆ ಸಂದರ್ಭದಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಶ್ರಮ ಪಡ್ಬೇಕಾಗತ್ತೆ. ತ್ಯಾಗ, ಬಲಿದಾನ, ಸತ್ಯತೆ ಎಲ್ಲಿದೆ ಅಲ್ಲಿ ಮುನ್ನುಗ್ಬೇಕು. ನಾವೆಲ್ಲ ಒಟ್ಟಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡ್ತಕ್ಕಂಥದ್ದಾಗಿರ್ಬೇಕು ಅಂತ ನಾನು ಹೇಳಿಕ್ ಬಯಸ್ತೇನೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಸೊ ಗೈಸ್, ಇವರು ನಮ್ಮ ಅಕ್ಕ ಅವರ ಫ್ರೆಂಡ್ಸ್ ಗೈಸ್. ಸೊ ಮಾತಾಡಿ, ಹೇಗಿದೆ ಬರ್ಡೇ? ಬರ್ಡೇ ಇನ್ನ ಸ್ಟಾರ್ಟ್ ಆಗಿಲ್ಲ, ವೇಟ್ ಮಾಡ್ತಾ ಇದೀವಿ. ಸೊ ನೋಡೋಣ ಮುಂದಕ್ಕೆ. ನಿಮ್ ಫ್ರೆಂಡ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ತೀವಿ. ನಾವ್ ಫ್ರೆಂಡ್ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ. ಬರ್ಡೇ ಮುಗ್ದೋಗ್ಲಿ, ಆಮೇಲೆ ಮಾತಾಡ್ತೀನಿ. ಟೈಮ್ ಇಸ್ ಸೊ ಪ್ರಿಷಿಯಸ್. ಮಾತಾಡಿ. ನಾನು ಇಂಟ್ರೋವರ್ಟ್, ನನ್ಗೆ ಅಷ್ಟೊಂದು ಮಾತಾಡಕ್ ಬರಲ್ಲ. ಸುಮಾ ನನ್ ಸ್ಕೂಲಲ್ಲಿ ಇದ್ದಾಗಿಂದ ಫ್ರೆಂಡ್. ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಗಾಯ್ಸ್, ಇವರು ನಮ್ಮ ಮಾಮಿಯವರ ಅಮ್ಮ ಗಾಯ್ಸ್. ಮಾತಾಡಿ. ಆಯಾ பேசு, எதனா பேசு. யார்கிட்ட பேசணும்? ಬರ್ಡೇ ಪತಿ பேசு. ಬರ್ದಳ್ ಬಿಟ್ಟಿಯ ಏನ್ ಸೊನ್ನಾದಾನೆ ಮಾತಾಡ್ಬೇಕೆ? ಏನ್ ಹೇಳ್ಬೇಕು ನೀನು? ನಿಶಾನಿ ಪತಿ பேசு. ನಿಸಾನಿಯಾ? ನಿಸಾನಿ ನಮ್ಮ ಮೊಮ್ಮಗ ಕೊಲ್ಪೆಟ್ಟಿ ಅಷ್ಟೇ. ಯಾರು ಮಾತಾಡಿದೆ? ಸರಿ. ಸೊ ಗಾಯ್ಸ್, ಆಂಟಿ ಮಾತಾಡಿ. ಏನ್ ಮಾತಾಡ್ಬೇಕು? ನಿಶಾನಿ ಬಗ್ಗೆ ಹೇಳಿ. ದಿಶಾನಿ ಬರ್ತ್ಡೇ ಪಾರ್ಟಿಗೆ ಬಂದಿದೀವಿ. ಬರ್ಡೇ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಹಾ, ಚೆನ್ನಾಗಿದೆ. ತುಂಬಾ ಅಕ್ಕ ಹೇಗೆ ಕಾಣಿಸ್ತಿದ್ದಾರೆ? ನಿಮ್ಮ ಅಕ್ಕ ಸೂಪರ್ ಆಗಿ ಕಾಣಿಸ್ತಿದ್ದಾರೆ. ನೀವು ಚೆನ್ನಾಗಿ ಕಾಣಿಸ್ತೀರಿ. ಥ್ಯಾಂಕ್ ಯು ಆಂಟಿ. ಸೊ ನೋಡಿ, ನೀವ್ ಅವಾಗ್ಲೇ ಮೇಕಪ್ ಬಗ್ಗೆ ಹೇಳಿದೆ, ಇವಾಗ ಮಾತಾಡಿದ್ರೆ ಏನ್ ಹೇಳೋದು ಗೊತ್ತಾ? ಎಲ್ಲ ನನ್ನ ಕರಿತವ್ರೆ, ಏನು ಮಾತಾಡಕ್ ಲಾಸ್ಟ್ ಅಲ್ಲಿ ಮಾತಾಡಿ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ನಿಮ್ ಫ್ರೆಂಡ್ಸ್ ನೋಡಿ, ಇವ್ರು ನನ್ನ ಫ್ರೆಂಡ್ಸ್, ಇವ್ರಿಬ್ರು ನನ್ನ ಚೆಡ್ಡಿ ದೋಸ್ತ್ ಅಂತಾರಲ್ಲ, ಇನ್ನ ಇಲ್ಲಿ ಇನ್ನೆಲ್ಲ ಬರ್ತಾ ಇದಾರೆ. ಅವರೆಲ್ಲ ಕಾಲೇಜ್ ಫ್ರೆಂಡ್ಸ್. ಇವ್ರಿಬ್ರು ಎಲ್ಲಾದ್ರಲ್ಲೂ ಪಾಪ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದ ನಮ್ಮ ಹಂಸ ನನ್ಗೆ. ಭವ್ಯ, ಸಾರಿ ಹಂಸ ಅಂತ ಬಂದು ಒಂದ್ 5 ನಿಮಿಷ, ಆಮೇಲೆ ಕ್ಲೀನ್ ಆಗಿ ಮಾತಾಡ್ತೀನಿ. ಸೊ ಅರ್ಷಿತತ್ತೆ, ಹೇಗಿದೆ ದಿಶಾನಿ ಬರ್ಡೇ? ಸೂಪರ್ ಆಗಿದೆ, ಸೂಪರ್ ಆಗಿದೆ. ರಿವ್ಯೂ ಅಂತ ಕೊಡ್ರಿ. ಡೆಕೋರೇಷನ್ ಎಲ್ಲ ಹೇಗಿದೆ? ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಮಾಮ ನೋಡ್ರಿ, ದಿಶಾನಿ ಬರ್ಡೇ ಹೇಗಿದೆ ಮಾಮ? ಹಲೋ ದಿಶಾನಿ. ಸೊ ಗೈಸ್, ನೋಡಿ ಕೇಕ್ ನೋಡೋಣ ಬನ್ನಿ. ಕೇಕ್ ರಿವ್ಯೂ ನೋಡಿ ಗೈಸ್, ಇದೆ ದಿಶಾನಿ ಬರ್ಡೇ ಕೇಕ್. ಮಾತಾಡಿ. ಡ್ರಿಂಕ್ಸ್ ತಗೊಂತಾ ಇದೀವಿ. ಡ್ರಿಂಕ್ಸ್ ಅಂದ್ರೆ ಜ್ಯೂಸ್ ಅಪ್ಪ. ಡ್ರಿಂಕ್ಸ್ ಅಂದ್ರೆ ಹಾಟ್ ಡ್ರಿಂಕ್ಸ್ ಅಲ್ಲ, ಸಾಫ್ಟ್ ಡ್ರಿಂಕ್ಸ್. ಆಯ್ತಾ? ನನ್ನ ಸೊಸೆ ಬರ್ಡೇಗೆ ಓಡಾಡಿ ಸಾಕಾಗಿದೆ, ಸುಸ್ತಾಗಿದೆ. ಸೊ ಅದಕ್ಕೆ ಸಾಫ್ಟ್ ಡ್ರಿಂಕ್ಸ್ ಕುಡಿತಾ ಇದೀವಿ. ತಾಮನೆ ಮಾತಾಡಿ. ಡ್ರಿಂಕ್ಸ್ ಏನಂತ ಕೇಳ್ಬೋದಾ? ಏನು? ಪೆಪ್ಸಿ. ನೋಡಿ, ನಾನ್ ಸೊಸೆ ಮಾತಾಡ್ತಾಳಂತೆ. ಮಾತಾಡಿ. ಹಲೋ, ಹಾಯ್ ಹೇಳು. ಹಾಯ್. ಹೇಗೆ ಸೊಸೆ ಟ್ರೈನಿಂಗ್ ಚೆನ್ನಾಗಿ ಕೊಡ್ತಾ ಇದೀವಾ? ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ
ಪಾಪ್ಕಾರ್ನ್ ರೆಡಿ ಇದೆ. ಸೊ ವೆಲ್ಕಮ್ ಇನ್ಗೆ ಪಾಪ್ಕಾರ್ನ್ ಮತ್ತೆ ಅಲ್ಲಿ ಕಾಟನ್ ಕ್ಯಾಂಡಿ ಇದೆ. ಸೊ ಆಗ್ಲೇ ಇರ್ಲಿಲ್ಲ, ಸೊ ಈಗ ಪ್ರಿಪೇರ್ ಮಾಡ್ತಿದ್ದಾರೆ ನೋಡಿ. ಪಾಪ್ಕಾರ್ನ್ ಮತ್ತೆ ಕಾಟನ್ ಕ್ಯಾಂಡಿ. ಸೊ ನೆಕ್ಸ್ಟ್ ಐಸ್ ಕ್ರೀಮ್ ಬರುತ್ತೆ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಇದೆ. ಸೊ ಯಾ ನೋಡಿ ಆಗ್ಲೇ ಇವರೆಲ್ಲ ಹೇಗಿದೆ, ಹೌ ಇಟ್ ಈಸ್ ಹೇಗಿದೆ? ಸಕ್ಕತ್ತಾಗಿದೆ, ತುಂಬಾ ಕಾಯ್ತು. ಕ್ಯಾಂಡಿ ಸಕ್ಕತ್ತಾಗಿದೆ, ಬೇಕಂದ್ರೆ ಇವ್ರ ಎಲ್ಲ ತಿಂದಿದ್ದಾರೆ. ಓಕೆ ಬನ್ನಿ. ನೋಡಿ ಗೈಸ್, ಇವರೆಲ್ಲ ಕ್ಯಾಂಡಿ ತಿನ್ನಕ್ ಬಂದಿದ್ದಾರೆ. ಸೊ ಹೇಗಿದೆ ಬರ್ತ್ಡೇ, ರಿವ್ಯೂ ಕೊಡಿ. ತುಂಬಾ ಕಲರ್ಫುಲ್ ಆಗಿದೆ. ನಿಮ್ ಫ್ರೆಂಡ್ ನೀನ್ ಇನ್ನೂ ಕಲರ್ ಆಗಿದ್ಯಾ? ಥ್ಯಾಂಕ್ ಯು. ನಿಮ್ ಫ್ರೆಂಡ್ ಬಗ್ಗೆ ಹೇಳಿ. ನನ್ ಫ್ರೆಂಡ್ ಬಗ್ಗೆ ಅವಳಿಗೆ ಹೇಳೋದಕ್ ಮಾತೇ ಇಲ್ಲ ನನಗೆ. ನಿಮ್ ಫ್ರೆಂಡ್ ಹೇಳ್ತಾ ಇದ್ರು ಅವ್ರ ಗ್ಯಾಂಗ್ ಅಲ್ಲಿ ನೀವೇ ಪಟಾಕಿ ಅಂತೆ, ಹೌದಾ? ಫುಲ್ ಆಟೋ ಬೊಂಬೆ ನಾನೇ. ನೀವು ಆಟೋ ಚಿಕ್ಕ ಪಟಾಕಿ ಯಾರು? ನನ್ ಪಕ್ಕದಲ್ಲಿರೋಳು. ಕಲರ್ ಅಲ್ಲೇ ಗೊತ್ತಾಗ್ತದೆ ರೆಡ್ ಹೆಂಗೆ ಅಂತ. ಹೈಲೈಟ್ ಆಗಿರ್ಬೇಕು. ಥ್ಯಾಂಕ್ ಯು. ಹೇಗಿದೆ ದಿಶಾನಿ ಬರ್ಡೇ? ಹೇಗನ್ಸಿದೆ ದಿಶಾನಿ ಬರ್ಡೇ? ಬರ್ಡೇ ಚೆನ್ನಾಗಿ ಬಂದಿದೆ. ಮಗು ಎಂಜಾಯ್ ಮಾಡ್ತಾ ಇದೆ. ಚೆನ್ನಾಗಿ ಅರೇಂಜ್ಮೆಂಟ್ ಆಗಿದೆ. ಡೆಕೋರೇಷನ್ ಚೆನ್ನಾಗಿ ಬಂದಿದೆ, ಗೋಲ್ಡನ್ ಅಂಡ್ ವೈಟ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ. ಸೊ ಅವ್ರ ಡ್ರೆಸ್ಸಿಂಗು ಎಲ್ಲ ಚೆನ್ನಾಗಿದೆ. ಬರ್ತ್ಡೇ ತುಂಬಾ ಚೆನ್ನಾಗಿದೆ, ತುಂಬಾ ವೈಬ್ರೆಂಟ್ ಆಗಿದೆ. ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಮಗು ತುಂಬಾ ಆಕ್ಟಿವ್ ಆಗಿ ಆಟ ಆಡ್ತಾ ಇದೆ, ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ಒಳ್ಳೆ ಮೆಮೊರಬಲ್ ಡೇ ಅವತ್ತು. August 15th ಅಲ್ಲ, ಇದೊಂದು ಒಳ್ಳೆ ಮೆಮೊರಬಲ್ ಡೇ ಆಗುತ್ತೆ. ಸೊ ಗುಡ್ ಗೋಯಿಂಗ್. ಐ ಆಮ್ ಲೈಕಿಂಗ್ ಇಟ್. ಹೇಳಪ್ಪ, ಹೆಂಗಿತ್ತು ಬರ್ತಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಚೆನ್ನಾಗಿ ಬಂದು ಎಲ್ರು ಗ್ಯಾದರ್ ಆಗಿದ್ದಾರೆ. ರಿಲೇಷನ್ಸು, ಫ್ರೆಂಡ್ಸು, ಎಲ್ರಿಗೂ ಟೈಮ್ ಸಿಕ್ತು ಬರೋದಿಕ್ಕೆ. ನೈಸ್. ನೋಡಿ ಗೈಸ್, ಅಲ್ಲಿ ನಿಂತಿದ್ದಾರಲ್ಲ ಅವರೆಲ್ಲ ಹಾಯ್. ಇನ್ನ ನಾವ್ ಈಗ ಜಸ್ಟ್ ಬಂದಿದೀವಿ, ಆಮೇಲೆ ನೋಡ್ಬಿಟ್ಟು ಹೇಳ್ತೀವಿ. ನೋಡ್ಬಿಟ್ಟು ಆಮೇಲೆ ಅಲ್ಲಿ ಚಿನ್ನಿ ಆಗೋಡಲ್ಲ. ನನ್ ಮಕ್ಕ ಸೊ ಗಾಯ್ಸ್ ನೋಡಿ, ಡೈನಿಂಗ್ ಹಾಲ್ ಅರೇಂಜ್ ಆಗಿದೆ, ಎಲ್ಲರೂ ಊಟ ಮಾಡ್ತಿದ್ದಾರೆ. ಸೊ ನೋಡಿ, ಸೊ ಬನ್ನಿ ಮೇಲೆ ಹೋಗೋಣ. ಬ್ಯಾಕ್ ಮಾಡೋರು ವಾಟರ್ ಬಾಟಲ್ ಊಟ ಹೇಳ್ಬೋದಾ? ಮೈ ಗಾಡ್. ಫುಡ್ ಬಗ್ಗೆ ಓಕೆ, ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಹೌ ಇಸ್ ದ ಫುಡ್? ಗುಡ್. ಗುಡ್ ಫುಡ್. ವೆಜ್ ಅಂಡ್ ನಾನ್ ವೆಜ್ ಬೋತ್ ಆರ್ ಗುಡ್ ಫುಡ್. ಏನ್ ಇಷ್ಟ ಆಯ್ತು ನಿಮ್ಗೆ? ಮೇ ಬಿ ಬಿರಿಯಾನಿ ಚೆನ್ನಾಗಿದೆ, ಮತ್ತೆ ಫ್ರೈ ಚೆನ್ನಾಗಿದೆ, ಕಬಾಬು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಪುಟ್ಟ. ಸೊ ಅಂಕಲ್, ಹೌ ಇಸ್ ದ ಫುಡ್? ಊಟ ತುಂಬಾ ಚೆನ್ನಾಗಿದೆ. ನಾನು ಇವತ್ತು ವೆಜಿಟೇರಿಯನ್ ಮಾಡ್ತಾ ಇದ್ದೀನಿ. ಎಲ್ಲ ವೆಜ್ ನಲ್ಲಿ ಗೋಬಿ ತುಂಬಾ ಚೆನ್ನಾಗಿದೆ, ಶಾವಿಗೆ ಚೆನ್ನಾಗಿದೆ, ಪನ್ನೀರ್ ಲವ್ಲಿ, ಹೇಮಂತ್ ಅಂಡ್ ಸುಮಾ ತುಂಬಾ ಚೆನ್ನಾಗಿದೆ. ಒಳ್ಳೆ ಫುಡ್ ಅನ್ನ, ಇನ್ಫ್ಯಾಕ್ಟ್ ಮೆನು ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ಬಗ್ಗೆ ನನ್ನ ಮಗ ಹೇಳ್ತಾಳೆ,
ಆಂಟಿ ಹೌದಾ? ಓಕೆ, ನನ್ನ ವೈಫ್ ಹೇಳ್ತಾರೆ. ಫುಡ್ ಚೆನ್ನಾಗಿದೆ. ನಾನು ನಾನ್ ವೆಜ್ ತಗೊಂಡಿದ್ದೀನಿ. ಚಿಕನ್ ಬಿರಿಯಾನಿ ಚೆನ್ನಾಗಿದೆ, ಕಬಾಬ್ ಚೆನ್ನಾಗಿದೆ, ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಊಟ ಎಲ್ಲ ಚೆನ್ನಾಗಿದೆ. ಐಟಮ್ಸ್ ಯಾವ್ದಿದೆ ಹೇಳಿ. ಚಿಕನ್ ನಗೆಟ್ಸ್ ಇಷ್ಟ ಆಯ್ತು. ಎಲ್ಲಾನು ಚೆನ್ನಾಗಿದೆ. ಇದು ನನ್ಗೆ ತುಂಬಾ ಇಷ್ಟ ಆಯ್ತಂದ್ರೆ ಚಿಕನ್ ಬಿರಿಯಾನಿ. ಥ್ಯಾಂಕ್ ಯು. ಊಟ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು ನಿಮ್ಗೆ? ನನಗೆ ಜಾಸ್ತಿ ರುಮಾಲಿ ರೊಟ್ಟಿ, ಚಿಕನ್ ಗ್ರೇವಿ. ಅಮ್ಮು ಎಲ್ಲಿ? ಇಲ್ಲೇ ಇದಾವೆ ನೋಡಮ್ಮ. ಊಟ ಹೇಗಿದೆ? ನೀವು ಫುಲ್ ಖಾಲಿನೇ ಮಾಡ್ತಿದ್ದೀರಾ? ತುಂಬಾ ಚೆನ್ನಾಗಿತ್ತು. ಬಟ್ ಸ್ಯಾಟರ್ಡೆ ಅಲ್ವಾ, ನಾನ್ ವೆಜ್ ಮಿಸ್ ಮಾಡ್ಕೊಂಡು. ವೆಜಿಟೇರಿಯನ್. ಸ್ಯಾಟರ್ಡೆ ಒಂದ್ಸಲ ತಿನ್ನಲ್ಲ. ನೀವು ನಾನ್ ವೆಜ್ ವೆಜ್? ವೆಜ್. ಯಾಕೆ ವೆಜ್ ನೀವು? ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ, ನಾನ್ ವೆಜ್. ಹೇಗಿದೆ? ತುಂಬಾ ಚೆನ್ನಾಗಿದೆ. ಶ್ರಾವಣ ಇಲ್ಲ, ಯಾವ್ದು ಇಲ್ಲ. ನಮ್ಗೆ ಇನ್ನ ಸ್ಟಾರ್ಟ್ ಆಗಿಲ್ಲ ಶ್ರಾವಣ. ನಾನ್ ವೆಜ್ ಬಿಡಲ್ಲ. ಓಕೆ. ಸೊ ಅತ್ತೆ ಹೇಗಿದೆ ಬರ್ಡೇ? ಸೂಪರ್ ಚೆನ್ನಾಗೈತೆ. ದಿಶಾನಿ ಬಗ್ಗೆ ಹೇಳಿ. ದಿಶಾನಿ ಬಗ್ಗೆ ಹೇಳೋದೇನೈತೆ, ಸೂಪರ್ ಎಲ್ಲ. ಸುಮಕ್ಕ ಹೇಗ್ ಕಾಣ್ತಾ ಇದೆ? ಸೂಪರ್ ಎಲ್ಲ ಸೂಪರ್. ಅಜ್ಜಿ ನೀವು? ನನ್ಗೆ ಹೇಳಕ್ ಬರಲ್ಲ ಬಿಡು. ನೀವು? ಏನು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಯೂಟ್. ಎಲ್ಲ ಚೆನ್ನಾಗಿ ರೆಡಿ ಆಗಿದ್ದಾರೆ. ಬೇಬಿನೂ ಚೆನ್ನಾಗಿ ರೆಡಿ ಆಗಿದೆ. ಕ್ಯೂಟ್. ನಾವ್ ಕೇಳ್ತೀವಿ, ನೀವ್ ಹೇಳ್ಬೇಕು. ಸೊ ಹೇಗಿದೆ ಬರ್ಡೇ? ಸೂಪರ್, ವೆರಿ ವೆರಿ ಸೂಪರ್. ದಿಶಾನಿ ಬಗ್ಗೆ ಹೇಳಿ. ದಿಶಾನಿ ಕ್ಯೂಟ್ ಗರ್ಲ್, ವೆರಿ ವೆರಿ ಬ್ಯೂಟಿಫುಲ್ ಗರ್ಲ್. ದೆನ್ ಅವ್ರ ಫ್ಯಾಮಿಲಿ ಹೇಗಿದೆ? ಅವ್ರ ಫ್ಯಾಮಿಲಿ ಸೂಪರ್. ಎಲ್ಲರೂ ಸೂಪರ್ 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 ನೀವು? ಸೂಪರ್ ಸೂಪರ್ ಹೇಗಿದೆ? ದಿಶಾನಿ ಬಗ್ಗೆ ಹೇಳಿ. ಸೂಪರ್. ಡೆಕೋರೇಷನ್ ಹೇಗಿದೆ? ಚೆನ್ನಾಗಿದೆ. ಹೇಗಿದೆ? ಸೂಪರ್ ಆಗೈತೆ. ದಿಶಾನಿ ಹೇಗ್ ಕಾಣ್ತಾವಳೆ? ಸೂಪರ್ ಆಗಿ ಕಾಣ್ತಾ ಇದ್ ಗೊಂಬೆ ಕಂಡಂಗೆ. ಡೆಕೋರೇಷನ್ ಚೆನ್ನಾಗೈತೆ. ತಮ್ಮನ್ ಮಗಳು ಸೂಪರ್. ಹೇಗಿದೆ ಬರ್ಡೇ? ಸೂಪರ್. ಫಸ್ಟ್ ಟೈಮ್ ಬರ್ತಿರೋದಲ್ವಾ. ದಿಶಾನಿ ಮಾತ್ರ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಎಲ್ಲಾರು ಅವಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಅವ್ರ ಫ್ಯಾಮಿಲಿ ಹೇಗ್ ಕಾಣ್ತಿದ್ದಾರೆ ಎಲ್ಲ? ಸೂಪರ್. ಬೊಂಬಾಟಕ್ಕೆ ಚಿಂದಿ ಎಲ್ಲ ವರ್ಡ್ಸೇ ಇಲ್ಲ. ಥ್ಯಾಂಕ್ ಯು. ನೀವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ. ಥ್ಯಾಂಕ್ ಯು ಸೊ ಮಚ್. ಕ್ಯೂಟ್ ಆಗಿದೆಯಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಮೊಮ್ಮಗಳು ಹೇಗೆ? ಸೂಪರ್ ಆಗಿ ಅವಳ ಡೆಕೋರೇಷನ್ ಹೇಗಿದೆ? ಸೂಪರ್ ಎಲ್ಲ ಬರ್ಡೇ ಹೇಗ್ ನಡ್ತು? ಚೆನ್ನಾಗೈತಿ. ಹೌದಾ? ಅವ್ರ ಫ್ಯಾಮಿಲಿ ಹೇಗ್ ಕಾಣ್ತವ್ರೆ? ಸೂಪರ್ ಆಗಿ ಕಾಣ್ತಾರ. ಬೊಂಬಟ್ ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಹೇಳಿ. ಏನಿಲ್ಲ, ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಷ್ಟೇ ಉದ್ದೇಶ. ಅಯ್ಯೋ, ನಾನು ಹೋದ್ರೆ ಎಲ್ಲಾರ ಮುಂದೆ ಹಲೋ. ಎಷ್ಟು ಗ್ರಾಮ್ ಇದೆ? ನಾವು ಆಗ್ಲಿ ಅಲ್ಲ ಮಮ್ಮಿ, ನೀನು ನಿಶಾನಿ ರಿಟರ್ನ್. ನಾನ್ ವೆಜ್ ಎಲ್ಲ ಸಕ್ಕದ ಇದೆ ಊಟ. ಬಿರಿಯಾನಿ, ಕಬಾಬ್ ಸೂಪರ್. ಕಬಾಬ್ ಜಾಸ್ತಿ ಇಷ್ಟ ಆಯ್ತು. ಎಲ್ಲಾರ್ಗು ಹೌದಾ? ನನಗೆ ಬಿರಿಯಾನಿ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿತ್ತು. ನನ್ ಮಗ ವೆಜ್ ಟೇಸ್ಟ್ ಮಾಡ್ದ. ಯಾವ್ದು ಇಷ್ಟ ಆಯ್ತಪ್ಪ ನಿಂಗೆ? ನಾನ್ ವೆಜ್ ಅಲ್ಲಿ ಕಬಾಬು, ಬಿರಿಯಾನಿ, ಆಮೇಲೆ ಎರಡೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಇನ್ನೆಲ್ಲ ಬೇಡ. ಐಸ್ ಕ್ರೀಮ್ ಇನ್ನ ತಿಂದಿಲ್ಲ, ಆಮೇಲೆ ಹೋಗಿ ತಿನ್ನೋಣ ಅಂತ ವೇಟಿಂಗ್ ಅಲ್ಲಿದ್ದೀನಿ. ಇಲ್ಲ, ಈಗ ಹೋಗಿ ತಿಂತೀನಿ. ನನ್ ಮಗಂಗ್ ರಿಟರ್ನ್ ಗಿಫ್ಟ್ ಕೊಟ್ರಲ್ಲ, ಅವನದನ್ನ ಓಪನ್ ಮಾಡೋಣ ಅಂದ. ಬೇಡ, ಆಮೇಲೆ ಓಪನ್ ಮಾಡೋಣ ಅಂತ ಹೇಳ್ದೆ. ಹಾ, ಓಕೆನಾ?
ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನನ್ನ ಮಗಳು ಬರ್ತಡೆಗೆ ಬಂದಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋ ಗಿಫ್ಟ್ ಅನ್ಬಾಕ್ಸಿಂಗ್ ಇರುತ್ತೆ. ಪ್ಲೀಸ್ ಎಲ್ಲರೂ ವಾಚ್ ಮಾಡಿ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಏಳೇಳು ಜನ್ಮ